ಇಂದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಏನು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಅವರು ನನ್ನ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರಿ, ಸಲ ಮೋದಿ ಕೇಳಿ ಬಿ ಜೆ ಪಿಯವರು ಮೋದಿ ಹೆಸರು ಹೇಳಿ ಓಟ್ ಕೇಳ್ತಾ ಇದ್ದಾರೆ, ನೀವು ಗ್ಯಾರಂಟಿಯನ್ನು ಕೇಳಿ ಓಟ್ ಕೇಳ್ತಾ ಇದ್ದೀರಿ. ಯಾವುದು ಈ ಬಾರಿ ಹೆಚ್ಚು ಇದು ಲಾಭ ತಂದು ಕೊಡ್ಬೋದು? ಡೆಫಿನೆಟ್ಲಿ ಯಾರಿಗೆ ಒಬ್ಬ ಸಾಮಾನ್ಯ ಮತ್ತು ರೈತ ಮತ್ತು ಬಡ ಕುಟುಂಬದವ್ರು ಯಾರಿಗೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಅದನ್ನು ವಿಚಾರ ಮಾಡಿ ಅವ್ರು ಹಾಕುವಂಥದ್ದು ಹೋಗ್ತೀವಿ. ಈಗ ಮೋದಿ ಅವರು ಅವ್ರ ಫೇಸ್ ವ್ಯಾಲ್ಯೂ ತೊಗೊಂಡ ಒಂದು ವೋಟಿಂಗ್ ಪ್ಯಾಟರ್ನ್ ಕೇಳಕ್ಕೆ ಹೊಂಟ್ರೆ ನಮ್ಮ ಗ್ಯಾರಂಟಿ ಮುಖಾಂತರ ನಾವು ಹೋಗ್ತೀವಿ. ಸಾಮಾನ್ಯ ಜನ ಯಾರನ್ನ ತಿರಸ್ಕಾರ ಮಾಡ್ತಾರೋ ಯಾರನ್ನ ಒಪ್ಕೊಳ್ತಾರಂತ ಬಹುತೇಕ 4ನೇ ತಾರೀಕಿಗೆ ನಿಮಗೆ ಪಿಕ್ಚರ್ ಬರುತ್ತದೆ. ಸರ್, ನಿಮ್ಮ ಕ್ಷೇತ್ರದಿಂದ ಸತತವಾಗಿ 5-6 ಬಾರಿ ಏನಂತಂದರೆ ಬಿ ಜೆ ಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದರು. ನೀವು ಭಾಳಷ್ಟು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದೀರಿ, ಏನು ಅವರಿಂದ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಏನಾದರೂ ಆಯಿತಾ ಅಂತ? ಡೆಫಿನೆಟ್ಲಿ ನಾವು ಮೊದಲಿನಿಂದನೂ ಯಾವತ್ತೂ ನಾವು ಅವ್ರಿಗೆ ಓಟ್ ಹಾಕಿಲ್ಲ ಮತ್ತು ಅವ್ರ ವಿರುದ್ಧವಾಗಿ ಕೆಲಸ ಮಾಡಿದವನು. ಆದಾಗ್ಯೂ ಕೂಡ ಜನರು ಒಂದು ಏನೋ ಏನಾಗುತ್ತೆ ಅಂತಂದರೆ ಒಂದು ಭಾಳ ಹೈ ಎಕ್ಸ್ಪೆಕ್ಟೇಷನ್ನು ಬೇಡ, ಹಿಂದುತ್ವದ ಅಜೆಂಡಾ ಮೇಲೆ ಓಟ್ ಹೊಡಿತು. ಆದರೆ ಬಹುತೇಕ ನಮ್ಮಲ್ಲಿ ಅತಿ ಕನಿಷ್ಠ ಮಟ್ಟದಲ್ಲಿ ಸಂಸದರ ನಿಧಿ ಇಲ್ಲಿ ಖರ್ಚಾದಂಥ ಸಂದರ್ಭ ಹೇಳ್ತೇವೆ. ಇದೊಂದು ವಿಷಾದನೀಯ. ಯಾಕಂದರೆ ನಮ್ಮ ಕ್ಷೇತ್ರ ದುರ್ದೈವ ಅಂತ ಹೇಳಕ್ಕೆ ಬಯಸ್ತೇನೆ ನಾ. ಯಾಕಂದ್ರೆ 30 ವರ್ಷ ಒಬ್ಬ ಸಂಸದ ಇಲ್ಲಿಂದ ಹೋಗಿ ಒಂದೊಂದು ಹಳ್ಳಿಗೆ 50,000 ಜಸ್ಟ್ 50,000 rupees ಪರ್ ಇಯರ್ ಕೊಟ್ಟಿದ್ರು ಕೂಡ ಒಂದು 15 ಲಕ್ಷ ರೂಪಾಯಿದ ಕೆಲಸ ಆಗ್ಬೋದು. ಆದ್ರೆ ಆ ದುರ್ದೈವವನ್ನು ಒದಗಿಸ್ಕೊಂಡವ್ರು ನಾವು. ಯಾವುದೋ ಎಕ್ಸ್ಪೆಕ್ಟೇಷನ್ ಮತದಾರರು ಏನೋ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಕೊಟ್ಟಿದ್ದಾರು. ಬಟ್ ಡೆಫಿನೆಟ್ಲಿ ಈ ಸಲ ಅವ್ರಿಗೂ ಕೂಡ ಗಮನಕ್ಕೆ ಬಂದೈತಿ ಏನು ತಪ್ಪು ಮಾಡಿದ್ದೇವೆ ಅನ್ನುವಂಥದ್ದನ್ನು. ಈ ಸಲ ಕಿತ್ತೂರು ಕ್ಷೇತ್ರದಿಂದ ಬದಲಾವಣೆ ಮಾತ್ರ ಮಾಡೋದು ನಿರೀಕ್ಷಿತವಾಗಿ ನಮ್ಗೆ ಕಂಡು ಬರ್ತಾಯಿದೆ. ಸರ್, ಈಗ ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಏನು ಹೇಳ್ತೀರಿ? ಏನಂತಂದ್ರೆ ಈಗ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ, ಏನು ಅಪೀಲ್ ಮಾಡ್ತೀರಿ? ನೋಡಿರಿ, ಅಂಜಲಿ ನಿಂಬಾಳ್ಕರ್ ಅವ್ರೇನು ಭಾಳ ದೂರಿನವರಲ್ಲ. ನಮ್ಮ ಕ್ಷೇತ್ರ ಅವರು ನೇಬರ್ಸ್. ನಾವು ಬಹುತೇಕ ಒಂದು 5-6 ಹಳ್ಳಿ ಅವ್ರ ನೇಬರಿಂಗ್ ವಿಲೇಜಸ್, ಒಂದು 20-25 ಕಿಲೋಮೀಟರ್ನಲ್ಲಿ ಸಿಗುವಂಥ ವ್ಯಕ್ತಿ. ಬೇರೆ ಇದೊಂದೇ ರಾಜಕಾರಣ ಅಂತಂದ್ರೆ ಬರೀ ಹಳ್ಳಿದೊಂದೇ ಕೆಲಸ, ಏನೋ ವೈಯಕ್ತಿಕವಾಗಿಯೂ ಬರ್ತಾವೆ ಪ್ರಸಂಗದಲ್ಲಿ. ಎಲ್ಲ ಹಳ್ಳಿ ಜನಕ್ಕಾಯ್ತು ಮತ್ತೊಂದಾಯ್ತು, ಈಸಿಲಿ ಅಪ್ರೋಚಬಲ್. ಅದ್ರ ಜೋಡಿ ನಮ್ಮ ಬಾಜುನವ್ರಿದ್ರೆ ನಮಗೂ ಈ ಕ್ಷೇತ್ರಕ್ಕೆ ಮುಂದೆ ಅವರ ಅನುದಾನದಲ್ಲಿ ನಾವು ಕೂಡ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತಿ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಈ ಅವಕಾಶ ಕಳ್ಕೊಬಾರದಂತ ನಾ ಮತದಾರರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಶಾಸಕರ ಮಾತು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.